ನಮಸ್ಕಾರ ವೀಕ್ಷಕರೇ. ಸದ್ಯ ನರೇಗಾವನ್ನ ವಿಬಿಜಿ ರಾಮ್ಜಿ ಅಂತ ಬದಲಾಯಿಸಿ ಸೆಷನ್ ನಲ್ಲಿ ಪಾಸ್ ಮಾಡಿದ್ದಕ್ಕೆ ವಿಪಕ್ಷಗಳ ವಿರೋಧ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಈಗ ಅದೇ ವಿಚಾರದ ಕುರಿತಂತೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿರೋ ಮಾತು ವಾರ್ನಿಂಗ್ ಅನ್ನೋ ರೀತಿಯಲ್ಲಿ ಸುದ್ದಿ ಆಗ್ತಾ ಇದೆ. ಕೇವಲ ಹೋರಾಟವಲ್ಲ, ದೊಡ್ಡದೇ ಏನೋ ಕಾದಿದೆ ಅನ್ನೋದನ್ನ ಖರ್ಗೆ ಬಾಯಿ ಬಿಟ್ಟು ಹೇಳಿದ್ದಾರೆ. ಇದೇ ಹೊತ್ತಲ್ಲಿ ರಾಹುಲ್ ವಿದೇಶ ಪ್ರವಾಸದಲ್ಲಿದ್ದು ಅಲ್ಲಿ ಅವರು ಭೇಟಿಯಾಗಿರೋ ಮಹಿಳೆ ಹಾಗೂ ಆಕೆಯ ಹಿನ್ನೆಲೆ ಕೂಡ ವೈರಲ್ ಆಗ್ತಾ ಇದೆ. ಡೀಪ್ ಸ್ಟೇಟ್ ಲಿಂಕ್ ಇರೋ ಆಕೆ ಭೇಟಿಗೂ ಭಾರತದಲ್ಲಿ ನಡೀತಾ ಇರೋ ಪ್ಲಾನ್ಗೂ ಒಂದಕ್ಕೊಂದು ಸಂಬಂಧ ಇದೆಯಾ ಅನ್ನೋ ಆತಂಕ ಕೂಡ ಶುರುವಾಗಿದೆ. ಅಂದಹಾಗೆ ವಿಬಿಜಿ ರಾಮ್ಜಿ ಬಗ್ಗೆ ಹೋರಾಟ ಮಾಡೋದಕ್ಕೆ ಕಾರಣ ಏನು, ಅಂತ ದೋಷವೇನಾದ್ರೂ ಅದರಲ್ಲಿ ಇದೆಯಾ ಅಂತ ಹುಡುಕಾಡ್ತಾ ಹೋದ್ರೆ ಅಚ್ಚರಿಯ ವಿಚಾರಗಳು ಬೆಳಕಿಗೆ ಬರ್ತಾ ಹೋಗುತ್ತೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದು ದೇಶದ ಆಡಳಿತ ಹಾಗೂ ಅಧಿಕಾರ ಯಾರ ಕೈಯಲ್ಲಿ ಇರಬೇಕು ಅಥವಾ ಇರಬಾರದು ಅನ್ನೋದು ಆಯಾ ದೇಶದ ಪರ್ಸನಲ್ ಮ್ಯಾಟರ್ ಅನ್ನೋದು ವಾಸ್ತವ. ಆದ್ರೆ ಪ್ರಪಂಚದಲ್ಲಿ ಕೆಲ ವಿಷ ಜಂತುಗಳಿಗೆ ಬೇರೆ ದೇಶವನ್ನ ಹಾಳು ಮಾಡೋದೇ ಕೆಲಸ. ವಿಶ್ವದಲ್ಲಿ ಯಾವ ದೇಶ ಬೆಳೀತಾ ಇರುತ್ತೋ ಅಥವಾ ನೆಮ್ಮದಿಯಿಂದ ಇದೆ ಅನ್ನೋದು ಕಾಣಿಸುತ್ತೋ ಅಲ್ಲಿ ಏನಾದ್ರೂ ಒಂದು ವಿಧ್ವಂಸಕ ಕೃತ್ಯ ಎಸಗೋ ವ್ಯವಸ್ಥಿತ ಹುನ್ನಾರಗಳ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇರುತ್ತೆ. ಇಂಥ ಡೀಪ್ ಸ್ಟೇಟ್ ಕ್ರಿಮಿನಲ್ಗಳಿಗೆ ಭಾರತವು ಟಾರ್ಗೆಟ್ ಆಗಿದೆ. ಹಲವು ರೀತಿಯ ಗಲಭೆಗಳನ್ನ ಎಬ್ಬಿಸುವ ಮೂಲಕ ಭಾರತದಲ್ಲೂ ಅರಾಜಕತೆಗೆ ಪ್ಲಾನ್ ನಡೀತಾ ಇದೆ ಅನ್ನೋ ಸುದ್ದಿಗಳನ್ನು ಕೂಡ ನೀವು ಕೇಳ್ತಾ ಇದ್ದೀರಾ. ಭಾರತದ ಅಕ್ಕಪಕ್ಕದ ದೇಶಗಳೆಲ್ಲ ಹೊತ್ತಿ ಉರಿದ್ರೂ ಭಾರತ ಸೇಫ್ ಆಗಿರೋ ಹೊತ್ತಲ್ಲಿ ಇನ್ನೊಂದು ಗಲಭೆ ಬಗ್ಗೆ ಸಿಗ್ನಲ್ ಸಿಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೆಷನ್ ನಲ್ಲಿ ಹೇಳಿರೋ ಮಾತು ಭಾರಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ವಿರೋಧಿಸಲೇಬೇಕು ಅನ್ನೋ ಕಾರಣಕ್ಕೆ ಬಲವಾಗಿ ವಿರೋಧಿಸ್ತಾ ಇರೋ ಕಾಂಗ್ರೆಸ್ ನಾಯಕರ ಪೈಕಿ ಹಿರಿಯ ನಾಯಕ ಹಾಗೂ ಹೈಕಮಾಂಡ್ ಹುದ್ದೆಗೆ ನೇಮಕ ಆಗಿರೋ ಖರ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೇಗೆ ಕೃಷಿ ಕಾಯ್ದೆ ತಂದಾಗ ಹೋರಾಟಗಳು ನಡೆದ್ವೋ ಅದು ರಿಪೀಟ್ ಆಗುತ್ತೆ ಅನ್ನೋ ಸಿಗ್ನಲ್ ಕೊಟ್ಟಿದ್ದಾರೆ. ಈ ಕಾಯ್ದೆಯನ್ನ ಜನರು ವಿರೋಧಿಸ್ತಾರೆ, ಇದಕ್ಕಾಗಿ ಬೀದಿಗೆ ಬಂದು ದೊಡ್ಡ ಪ್ರತಿಭಟನೆ ಮಾಡಿ ಲಾಠಿ ಏಟು ಗುಂಡೇಟು ತಿನ್ನೋದಕ್ಕೂ ಜನರು ರೆಡಿಯಾಗಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಈ ಬಿಲ್ ಅನ್ನ ಒಪ್ಪೋದಿಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಅಲ್ಲಿಗೆ ಈ ಹಿಂದೆ ನಡೆದ ಸಿಎಎ ಹೆಸರಿನ ಹೋರಾಟ, ಕೃಷಿ ಕಾಯ್ದೆಯ ನೆಪ ಇಟ್ಕೊಂಡು ವರ್ಷಾನುಗಟ್ಟಲೆ ನಕಲಿ ಹೋರಾಟಗಾರರನ್ನ ಮುಂದೆ ಬಿಟ್ಟು ಮಾಡಿದ ಹೋರಾಟದಂತೆ ಇದಕ್ಕೂ ರೂಪುರೇಷೆ ಸಿದ್ಧವಾಗಿದೆಯಾ ಅನ್ನೋ ಬಲವಾದ ಅನುಮಾನ ಭಾರತೀಯರಲ್ಲಿ ಕಾಡ್ತಾ ಇದೆ. ಈ ಆತಂಕ ಹೆಚ್ಚಾಗೋದಕ್ಕೆ ಕಾರಣವೇ ಈ ಹಿಂದೆ ನಡೆದ ದೊಡ್ಡ ದೊಡ್ಡ ಗಲಭೆಗಳಲ್ಲಿ ವಿದೇಶಿ ಫಂಡಿಂಗ್ ಅಥವಾ ಪರದೇಶಿಗಳ ಕೈವಾಡ ಇತ್ತು ಅನ್ನೋದು. ಪಂಜಾಬ್ ಹಾಗೂ ದೆಹಲಿ ಗಡಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಟೂಲ್ ಕಿಟ್ ನ ಒಂದು ಭಾಗವಾಗಿತ್ತು ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾ ಅಥವಾ ಮಾಧ್ಯಮಗಳಲ್ಲಿ ವರದಿಯಾಗಿದ್ದ ಸಾಕಷ್ಟು ವಿಚಾರಗಳಿವೆ. ಈಗ ಮತ್ತದೇ ಪ್ಯಾಟರ್ನ್ ನಲ್ಲಿ ಹೋರಾಟ ನಡೆಯುತ್ತೆ ಅನ್ನೋ ಹಿಂಟ್ ಅನ್ನ ಎಐಸಿಸಿ ಅಧ್ಯಕ್ಷರೇ ಕೊಡ್ತಾ ಇರುವಾಗ ಎಲ್ಲರಲ್ಲೂ ಆತಂಕ ಹೆಚ್ಚಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಬಳಿ ಯಾವುದೇ ಅಸ್ತ್ರ ಇಲ್ಲ. ವೋಟ್ ಚೋರಿ ಹಾಗೂ ಇವಿಎಂ ಬಗ್ಗೆ ಸತತವಾಗಿ ಹೋರಾಟ ಮಾಡಿದ್ರೂ ಅದರಿಂದ ಇಂಪ್ಯಾಕ್ಟ್ ಆಗಿಲ್ಲ. ಸಾಲದಕ್ಕೆ ಇಂಡಿ ಮಿತ್ರರು ಕೂಡ ಒಬ್ಬೊಬ್ಬರಾಗಿ ಯೂಟರ್ನ್ ಹೊಡಿತಾ ಇದ್ದಾರೆ. ಈಗ ಈ ಅಸ್ತ್ರ ಸಿಕ್ಕಿದ್ದು ಇದನ್ನ ಡೆವಲಪ್ ಮಾಡಿದ್ರೆ ದೊಡ್ಡ ಹಂಗಾಮ ಮಾಡಬಹುದು ಅನ್ನೋ ಲೆಕ್ಕಾಚಾರ ನಡೆದಿದೆಯಾ ಅನ್ನೋ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇದೆ. ಇದಕ್ಕೆ ಪುಷ್ಟಿ ನೀಡೋ ಇನ್ನೊಂದಷ್ಟು ವಿಚಾರಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದೇನಂದ್ರೆ ಸದ್ಯ ವಿದೇಶಿ ಪ್ರವಾಸದಲ್ಲಿರೋ ರಾಹುಲ್ ಆಂಟಿ ಇಂಡಿಯನ್ ಎಕೋಸಿಸ್ಟಮ್ ನಾಯಕರನ್ನ ಭೇಟಿಯಾಗಿದ್ದಾರೆ ಅನ್ನೋದು. ರಾಹುಲ್ ಜರ್ಮನಿ ಭೇಟಿ ವೇಳೆ ಕಾರ್ನೆಲಿಯಾ ವೋಲ್ ಅನ್ನೋ ಮಹಿಳೆಯನ್ನ ಭೇಟಿಯಾಗಿದ್ದು ಆಕೆಯ ಫೋಟೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಜರ್ಮನಿಯ ಹೆರಿಟಿ ಸ್ಕೂಲ್ ನಲ್ಲಿ ಆಕೆಯನ್ನ ರಾಹುಲ್ ಭೇಟಿಯಾಗಿರೋ ಫೋಟೋಗಳು ವೈರಲ್ ಆಗ್ತಾ ಇದೆ. ಕಾರ್ನೆಲಿಯಾ ಈ ಶಾಲೆಯ ಮೆಂಬರ್ ಅನ್ನೋದು ಒಂದು ವಿಚಾರವಾದ್ರೆ ಈ ಶಾಲೆಗೂ ಜಾರ್ಜ್ ಸೊರೋಸ್ಗೂ ಸಂಬಂಧ ಇದೆ ಅನ್ನೋದು ಇನ್ನೊಂದು ವಿಚಾರ. ಈ ಫೋಟೋ ವೈರಲ್ ಆದ ಬೆನ್ನಲ್ಲೇ ಆಕೆಯ ಹಿನ್ನೆಲೆ ಕೆದಕೋ ಕೆಲಸ ಆಗಿದ್ರಿಂದ ಆ ಶಾಲೆಯ ಎಲ್ಲಾ ಮೆಂಬರ್ಗಳ ಲಿಸ್ಟ್ ಅನ್ನ ಹೊರ ತೆರೆಯಲಾಗಿದೆ. ಅದರಲ್ಲಿ ಮೊದಲ ಹೆಸರೇ ಜಾರ್ಜ್ ಸೊರೋಸ್ ಫೌಂಡೇಶನ್ ಆಗಿದ್ರೆ ಆತನ ಪುತ್ರ ಅಲೆಕ್ಸಾಂಡರ್ ಸೊರೋಸ್ ಹೆಸರು ಕೂಡ ಈ ಲಿಸ್ಟ್ ನಲ್ಲಿದೆ. ಹಾಗೂ ಈ ಲೇಡಿಯ ಹೆಸರು ಕೂಡ ಈ ಪಟ್ಟಿಯಲ್ಲಿದೆ ಅನ್ನೋ ಫೋಟೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಸರಿ, ಹಾಗಿದ್ರೆ ಈ ಕಾಯ್ದೆ ವಿಚಾರ ಇಟ್ಕೊಂಡೆ ರಾಹುಲ್ ಸೊರೋಸ್ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಥವಾ ಅದಕ್ಕೂ ಇದಕ್ಕೂ ಲಿಂಕ್ ಇದೆ ಅನ್ನೋ ಅನುಮಾನ ಪಡೋದಾದ್ರೆ ಇದು ವರ್ಕ್ ಆಗುತ್ತಾ ಅನ್ನೋ ಪ್ರಶ್ನೆ ಹಲವರಲ್ಲಿ ಇದೆ. ಅದಕ್ಕೆ ಉತ್ತರ ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಸದ್ಯ ವಿಪಕ್ಷ ಹೇಳ್ತಾ ಇರೋದೇನು ಅಂದ್ರೆ ಮನ್ರೇಗಾ ಕಾಯ್ದೆಯನ್ನ ವಿಬಿಜಿ ರಾಮ್ಜಿ ಅಂತ ಮಾಡಿ ಬಡವರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ. ಸರಿ, ಹಾಗಿದ್ರೆ ಈ ಕಾಯ್ದೆಯಲ್ಲಿ ಬಡವರಿಗೆ ಮೋಸ ಆಗ್ತಾ ಇದೆಯಾ ಅಂತ ನೋಡಿದ್ರೆ 100 ದಿನ ಇದ್ದ ಉದ್ಯೋಗ ಖಾತ್ರಿಯನ್ನ 125 ದಿನಕ್ಕೆ ಏರಿಸಿದ್ದಾರೆ. ಈ ಲೆಕ್ಕದಲ್ಲಿ ಬಡವರಿಗೆ ಅಥವಾ ಕೂಲಿ ಕಾರ್ಮಿಕರಿಗೆ ಅಡ್ವಾಂಟೇಜ್ ಆಗಿದೆ, ಮೋಸ ಆಗಿಲ್ಲ. ಕೃಷಿ ಚಟುವಟಿಕೆಗಳು ಹಾಗೂ ಈ ಕೆಲಸಗಳು ಕ್ಲಾಶ್ ಆಗಬಾರದು ಅಂತ ಅಲ್ಲಿ ವಿರಾಮ ಕೊಟ್ಟು ಯಾರಿಗೂ ಸಮಸ್ಯೆ ಆಗದೆ ಇರೋ ಹಾಗೆ ಮಾಡಿದ್ದಾರೆ. ಅದರಿಂದ ಕೂಡ ಲಾಭ ಆಗ್ತಾ ಇದೆಯೇ ಹೊರತು ಮೋಸ ಆಗಿಲ್ಲ. ಇನ್ನು ಕಾರ್ಮಿಕರಿಗೆ ಸಂಬಳ ಡಿಲೇ ಆಗೋದು, ಮಧ್ಯವರ್ತಿಗಳಿಂದ ಮೋಸ ಆಗೋದನ್ನ ತಪ್ಪಿಸೋದಕ್ಕೆ ತಂತ್ರಜ್ಞಾನ ಹಾಗೂ ಆಡಿಟ್ಗಳ ಮೂಲಕ ಪಾರದರ್ಶಕತೆಗೆ ಆದ್ಯತೆ ಕೊಟ್ಟಿದ್ದಾರೆ.
ಅಲ್ಲದೆ ಕಾರ್ಮಿಕರ ಖಾತೆಗೆ ನೇರ ಹಣ ಹೋಗೋ ಹಾಗೆ ಮಾಡಿದ್ದಾರೆ. ಇಲ್ಲೂ ಕೂಡ ಕಾರ್ಮಿಕರಿಗೆ ಸಮಸ್ಯೆ ಆಗ್ತಾ ಇಲ್ಲ. ಪ್ರಮುಖವಾಗಿ ಗ್ರಾಮಗಳ ಅಭಿವೃದ್ಧಿಯನ್ನ ಕೇಂದ್ರೀಕರಿಸ್ತಾ ಇರೋದ್ರಿಂದ ಇದು ಪರಿಣಾಮಕಾರಿಯಾಗಿ ಜಾರಿ ಆಯ್ತು ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಆಗುವುದು ಪಕ್ಕ. ಇಲ್ಲೂ ಕೂಡ ಯಾರಿಗೂ ಸಮಸ್ಯೆ ಆಗ್ತಾ ಇಲ್ಲ. ಮತ್ತೆ ಸಮಸ್ಯೆ ಎಲ್ಲಪ್ಪಾ ಇದೆ ಅನ್ನೋ ಪ್ರಶ್ನೆಗೆ ವಿಪಕ್ಷಗಳಿಂದ ಸರಿಯಾದ ಉತ್ತರ ಬರ್ತಾ ಇಲ್ಲ. ಗಾಂಧಿ ಹೆಸರನ್ನ ತೆಗೆದು ಬಿಟ್ರಿ ಅನ್ನೋದನ್ನೇ ಹೇಳಿದ್ರು. ಆದ್ರೆ ಇಲ್ಲಿ ಗಾಂಧಿ ಹೆಸರು ಹೋಗಿದ್ರು, ಗಾಂಧಿ ಆಶಯಗಳಿಗೆ ಧಕ್ಕೆ ತಂದಿಲ್ಲ. ಅದೇ ಯೋಜನೆಯನ್ನ ಅಪ್ಡೇಟ್ ಮಾಡಿ ಇನ್ನೂ ಅನುಕೂಲ ಮಾಡಿದ್ದೀವಿ ಅನ್ನೋದನ್ನ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಅದನ್ನ ತೋರಿಸ್ತಾನೂ ಇದೆ. ಕೇಂದ್ರ 60% ಹಾಗೂ ರಾಜ್ಯ 40% ಅಂತ ಮಾಡಿದ್ದೀರಿ, ಇದು ಸರಿಯಲ್ಲ. ರಾಜ್ಯಗಳ ಬಳಿ ಹಣ ಇರೋದಿಲ್ಲ ಅನ್ನೋ ಆರೋಪ ಪ್ರಿಯಾಂಕಾ ವಾದ್ರಾ ಕಡೆಯಿಂದ ಬಂದಿದೆ. ಆದ್ರೆ ಉಚಿತ ಕೊಡೋದಕ್ಕೆ ಸಾವಿರ ಕೋಟಿ ಇರುವಾಗ ಉದ್ಯೋಗ ಸೃಷ್ಟಿಗೆ ಹಾಕೋದಕ್ಕೆ ಹಣ ಇರಲ್ವಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಅಲ್ಲದೆ ಈ ರೀತಿ 60-40 ಮಾಡೋದಕ್ಕೆ ಕಾರಣ ಕೂಡ ಇದು. ರಾಜ್ಯ ಕೂಡ ಇದರ ಮೇಲೆ ನಿಗಾ ವಹಿಸಬೇಕು, ಇಲ್ಲ ಅಂದ್ರೆ ಮಮತಾ ಬ್ಯಾನರ್ಜಿಯ ಬಂಗಾಳದಲ್ಲಿ 100 ಕೋಟಿ ಲೂಟಿ ಆದಂತೆ ಆಗ್ಬಿಡುತ್ತೆ ಅನ್ನೋದನ್ನ ಹೇಳಲಾಗಿದೆ. ಇಷ್ಟಾದ್ರೂ ಕೂಡ ಇದನ್ನ ಬಡವರ ವಿರೋಧಿ ಹಾಗೂ ಕಾರ್ಮಿಕರ ವಿರೋಧಿ ಅಂತ ದೂರ್ತಾ ಇದ್ದಾರೆ. ಸರಿ, ಇದು ವರ್ಕ್ ಆಗುತ್ತಾ ಅಂತ ಕೇಳಿದ್ರೆ ರಾಜಕೀಯ ಎಕ್ಸ್ಪರ್ಟ್ಗಳು ಹೇಳೋದು ಖಂಡಿತ ಗಲಭೆ ಗಲಾಟೆ ಹಾಗೂ ಪ್ರತಿಭಟನೆಗೆ ಈ ನೆಪ ಸಾಕು ಅನ್ನೋದನ್ನ. ಹೇಗೆ ಅಂತ ಕೇಳಿದ್ರೆ ಇದು ಒನ್ ಲೈನ್ ಅಜೆಂಡಾ. ಬಡವರಿಗೆ ಮೋಸ ಆಗ್ತಾ ಇದೆ ಅಂತ ಒನ್ ಲೈನ್ ಹೇಳ್ತಾರೆ. ಇದು ಎಲ್ಲಾ ಪತ್ರಿಕೆಗಳು ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ. ನಮ್ಮ ದೇಶದಲ್ಲಿ ಬುದ್ಧಿವಂತರು ತುಂಬಿ ತುಳುಕ್ತಾ ಇರೋದ್ರಿಂದ ಏನೋ ಇವ್ರು ಹೇಳ್ತಾ ಇದ್ದಾರೆ, ಇದರಿಂದ ಬಡವರಿಗೆ ಮೋಸ ಆಗುತ್ತಂತೆ ಅಂತ ಮಾತಾಡ್ಕೊಳ್ತಾರೆ. ಅದು ಬಾಯಿಂದ ಬಾಯಿಗೆ ಹರಡುತ್ತೆ. ಆದ್ರೆ ಅದನ್ನ ಹೌದಾ ಅಲ್ವಾ ಅಂತ ಚೆಕ್ ಮಾಡಿ ನೋಡುವಷ್ಟು ಫ್ರೀ ಟೈಮ್ ಭಾರತೀಯರಲ್ಲಿ ಇರೋದಿಲ್ಲ. ಯಾಕಂದ್ರೆ ಭಾರತೀಯರು ತುಂಬಾ ಬ್ಯುಸಿ ಇರ್ತಾರಲ್ವಾ, ಹಾಗಾಗಿ. ಆದ್ರಿಂದ ಈ ರೀತಿಯ ಹೇಳಿಕೆ ಹಾಗೂ ಆರೋಪ ಬಹಳ ಸುಲಭವಾಗಿ ಒಂದಷ್ಟು ಜನರನ್ನ ಆಕರ್ಷಿಸುತ್ತೆ. ನಂತರ ಒಂದು ಸಲ ಪ್ರತಿಭಟನೆ ಶುರುವಾಯಿತು ಅಂದ್ರೆ ನೂಕಾಟ, ತಳ್ಳಾಟ, ಲಾಠಿ ಏಟು, ಕೂಗಾಟ ಇದನ್ನೆಲ್ಲ ನೋಡಿ ಭಾವನಾತ್ಮಕ ಭಾರತೀಯರು ಈ ಸರ್ಕಾರ ಜನರಿಗೆ ಏನ್ ಹಿಂಸೆ ಕೊಡುತ್ತಪ್ಪ ಅಂತಾರಲ್ಲ, ಇದೇ ಈ ಹೋರಾಟದ ಯಶಸ್ಸು ಅನ್ನೋದನ್ನ ರಾಜಕೀಯ ವಿಮರ್ಶಕರು ಹೇಳ್ತಾ ಇದ್ದಾರೆ. ಅದರಿಂದ ಈಗ ನಾಯಕರ ಹೇಳಿಕೆಗಳು ಎಲ್ಲರಲ್ಲೂ ಅಚ್ಚರಿ ತರಿಸ್ತಾ ಇದೆ. ಏನೋ ಯಾಕೆ ರಾಹುಲ್ ಗಾಂಧಿಗೂ ಹಾಗೂ ಜಾರ್ಜ್ ಸೊರೋಸ್ಗೂ ಯಾವಾಗ್ಲೂ ಲಿಂಕ್ ಇದೆ ಅಂತ ಬಲವಾದ ಆರೋಪ ಕೇಳಿ ಬರುತ್ತೆ ಅನ್ನೋ ಪ್ರಶ್ನೆ ಕೂಡ ಹಲವರಲ್ಲಿದೆ. ಅದಕ್ಕೆ ಕಾರಣ ಒಂದು ರೀತಿ ಈ ಭೇಟಿಯ ಫೋಟೋಗಳು ವೈರಲ್ ಆಗೋದು, ಹಾಗೆ ಇನ್ನೊಂದು ಈ ಬಗ್ಗೆ ಸೆಷನ್ ನಲ್ಲೂ ಕೂಡ ಬಿಜೆಪಿ ನಾಯಕರು ಬಲವಾಗಿ ಆರೋಪ ಮಾಡಿದ್ದಾರೆ. ಆದ್ರೆ ರಾಹುಲ್ ಕಡೆಯಿಂದ ಯಾವುದೇ ಉತ್ತರ ಬಂದಿಲ್ಲ. ನನಗೂ ಸೊರೋಸ್ಗೂ ಸಂಬಂಧ ಇಲ್ಲ, ಯಾವುದೇ ಟೂಲ್ ಕಿಟ್ ನಡೀತಾ ಇಲ್ಲ, ತಾಕತ್ತಿದ್ರೆ ಪ್ರೂವ್ ಮಾಡಿ ಅಂತ ರಾಹುಲ್ ಸವಾಲ್ ಹಾಕಿದ್ದಿದ್ರೆ ಅದಕ್ಕೆ ಉತ್ತರ ಕೊಡೋ ಜವಾಬ್ದಾರಿ ಬಿಜೆಪಿ ನಾಯಕರಿಗೆ ಬರ್ತಾ ಇತ್ತು. ಆದ್ರೆ ಅವರು ಆ ರೀತಿ ಮಾಡದೇ ಇರೋದೇ ಈ ಅನುಮಾನಗಳನ್ನ ಹೆಚ್ಚಿಸೋದಕ್ಕೆ ಕಾರಣ ಆಗ್ತಾ ಇರೋದು. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. आप 3 कृषि काले कानून को वापस लिए तो ऐसा एजिटेशन आपको चाहिए कि लोग आपको गड़बड़ करने से, रास्ते बंद होने से, गोलियां खाने से यही पसंद है. उसी वक्त अगर आप ये करते हैं तो लोग मजबूरन रास्ते पे आएंगे, सड़क पे आएंगे, गोलियां भी खाएंगे, लेकिन इस कानून को सपोर्ट कभी नहीं करेंगे और हम लड़ते रहेंगे.